ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಬಂದ್ಲು ಬಂಗಾರಿ ಫೀಲಿಂಗ್ ಅದ್ದೂರಿ. ನಾನು ಕೀರ್ತಿಶ್ರೀ. ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸಿದ್ದ ಮಂಜು ಮತ್ತು ಲೀಲಾ ಈಗ ಒಂದಾಗಿದ್ದಾರೆ. ಇಬ್ಬರು ಯಾವುದೋ ವಿಚಾರಕ್ಕೆ ಮುನ್ಸ್ಕೊಂಡಿದ್ರು. ಇಬ್ಬರನ್ನ ಒಂದು ಮಾಡೋಕೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಡೆಸಿದ ಪ್ರಯತ್ನ ಸಕ್ಸಸ್ ಆಗಿದೆ. ಈಗ ಹೇಗಿದ್ದಾರೆ ಮಂಜು ಮತ್ತು ಲೀಲಾ ಅಂತ ನೀವೇ ನೋಡಿ. ಈ ಹಾಡು ಮಂಜು ಮತ್ತು ಲೀಲಾ ಅಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಈ ಜೋಡಿಯನ್ನ ನೋಡಿದ್ರೆ ಅನಿಸುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ 5, 2025 ಬೆಂಗಳೂರಿನ ಬನ್ನೇರುಘಟ್ಟದ ಬಳಿಯ ಬಸವನಪುರ ನಿವಾಸಿಯಾಗಿದ್ದ ಮಂಜು ಅಲಿಯಾಸ್ ಮಂಜುನಾಥ್ ಅನ್ನೋರು ಈ ಒಂದು ವಿಡಿಯೋ ಮಾಡಿದ್ರು. ಅದರಲ್ಲಿ ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ನನಗೆ ನನ್ನ ಹೆಂಡತಿ ಬೇಕು, ಅವಳೇ ನನ್ನ ಫ್ಲೇವರ್, ನನ್ನ ಚಿನ್ನ, ನನ್ನ ಮುದ್ದು ಬಂಗಾರಿ ಅಂತ ಅಳ್ತಾ ಇದ್ರು. ಆದರೆ ಈಗ ಮಂಜು ಮತ್ತು ಲೀಲಾ ಸೇರಬೇಕು ಅಂತ ಬರೆದಾಗಿದೆ ಎಂದು ಬ್ರಹ್ಮನು ಅನ್ನೋ ರೀತಿ ಒಂದಾಗಿದ್ದಾರೆ. ಗ್ಯಾರಂಟಿ ನ್ಯೂಸ್ ಸತತ ಪ್ರಯತ್ನ ಕೊನೆಗೂ ಗ್ರ್ಯಾಂಡ್ ಸಕ್ಸಸ್. ಕೊನೆಗೂ ಒಂದಾಗಿ ಬಿಟ್ರು ಮಜ್ನು ಮಂಜು, ಲೈಲಾ ಲೀಲಾ. ನನ್ನ ಫ್ಲೇವರ್ ದಬ್ಕೊಂಡು ನಾನು ನಿಂತಿನ ಮನಸ್ಫೂರ್ತಿ ಹೋಯ್ತಾ ಇದ್ದೀನಿ ನಮ್ಮ ಮನೆಗೆ. ಮಂಜು ಮತ್ತು ಲೀಲಾ ಸಂಬಂಧದಲ್ಲಿ ಬೆರುಕು ಬಿಟ್ಟಿದೆ ಅಂತ ಗೊತ್ತಾದಾಗಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಬ್ಬರನ್ನ ಒಂದು ಮಾಡಲು ಪ್ರಯತ್ನ ಮಾಡಿತ್ತು. ಸತತ 4 ಗಂಟೆ ಇಬ್ಬರನ್ನ ಕೂರಿಸಿ ಒಂದಾಗುವಂತೆ ಬುದ್ಧಿ ಹೇಳಿತ್ತು. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಇಬ್ಬರ ನಡುವೆ ಸಂಧಾನ ಮಾಡೋ ಪ್ರಯತ್ನ ಮಾಡಿದ್ವಿ. ಮಂಜು ಅಂತೂ ನನ್ನ ಫ್ಲೇವರ್ ಲೀಲಾ, ನನಗೆ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ರು. ಆದರೆ ಯಾವುದೇ ಕಾರಣಕ್ಕೂ ನಾನು ಮಂಜು ಜೊತೆ ಹೋಗಲ್ಲ ಅಂತ ಲೀಲಾ ಹಠಕ್ಕೆ ಬಿದ್ದಿದ್ರು. ಸೆಪ್ಟೆಂಬರ್ 10ರಂದು ನಡೆದ ಸಂಧಾನ ಯಶಸ್ವಿಯಾಗಿರಲಿಲ್ಲ. ಹೀಗಾಗಿ ಇಬ್ಬರನ್ನ ಒಂದು ಮಾಡೋ ಪ್ರಯತ್ನ ಕೈ ಚೆಲ್ಲಲಾಗಿತ್ತು. ಆದರೆ ಹೀಗಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಸುಮ್ಮನೆ ಕೂರಲಿಲ್ಲ. ಹೇಗಾದರೂ ಮಾಡಿ ಇಬ್ಬರನ್ನ ಒಂದು ಮಾಡಬೇಕು ಅಂತ ಸತತ ಪ್ರಯತ್ನ ಮಾಡುತ್ತಲೇ ಇತ್ತು. ಮಂಜು ಮತ್ತು ಲೀಲಾರನ್ನ ಒಂದು ಮಾಡಲೇಬೇಕು ಅಂತ ಆಗಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಡಿಸೈಡ್ ಮಾಡಿಬಿಟ್ಟಿತ್ತು. ಆದರೆ ಲೀಲಾ ಮಾತ್ರ ಮಂಜು ಜೊತೆ ಹೋಗೋಕೆ ರೆಡಿ ಇರಲಿಲ್ಲ. ಆಗ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಕೈ ಜೋಡಿಸಿದ್ದೇ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್. ನಿಮ್ಮ ಗ್ಯಾರಂಟಿ ನ್ಯೂಸ್ ಮತ್ತು ಸಂಧ್ಯಾ ಅವರ ನಿರಂತರ ಪ್ರಯತ್ನ ಕೊನೆಗೂ ಫಲಿಸಿತ್ತು. ಸಂಧಾನ ವಿಫಲವಾದ 4 ತಿಂಗಳಲ್ಲೇ ಮಂಜನ ಅಸಲಿ ಫ್ಲೇವರ್ ಲೀಲಾ ಆತನ ಬಾಳಿಗೆ ರೀ ಎಂಟ್ರಿ ಕೊಟ್ಟಿದ್ದಾಳೆ. ಇದಕ್ಕಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಂಧ್ಯಾ ಪವಿತ್ರ ನಾಗರಾಜ್ ಧನ್ಯವಾದವನ್ನ ತಿಳಿಸಿದ್ದಾರೆ. ಜೊತೆಗೆ ಮಂಜು ಮತ್ತು ಲೀಲಾ ಬಾಳಲ್ಲಿ ಹುಳಿ ಹಿಂಡುವ ಕೆಲಸ ಮಾಡಬೇಡಿ ಅಂತ ಜನರಿಗೆ ಕಿವಿ ಮಾತು ಹೇಳಿದ್ದಾರೆ. ಥ್ಯಾಂಕ್ ಯು ಟು ಗ್ಯಾರಂಟಿ ನ್ಯೂಸ್. ಬಿಕಾಸ್ ಇಬ್ಬರು ಹೆಣ್ಮಕ್ಳು, ಆ ಹೆಣ್ಮಕ್ಳಿಗೆ ಗೊತ್ತಿದೆ ಕುಟುಂಬ ಅಂದ್ರೇನು, ತಾಯ್ತನ ಅಂದ್ರೇನು, ಮಕ್ಕಳೇನು ಅಂತ. ಅದು ವಿದ್ಯಾ ಮಲ್ನಾಡ್ ಅವರು ಹಾಗೆ ರಾಧಕ್ಕ ಅವರು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನೀವೇ.
ನಿಮ್ಮಿಂದನೇ ಅದು ಶುರು ಆಗೋದು. ಇವತ್ತು ನಿಮ್ಮಿಂದನೇ ಇದೇ ಚಾನಲಲ್ಲಿ ಹಂತಿ ಆಗ್ತಾ ಇದೆ. ಅವರಿಬ್ಬರು ಯಾವತ್ತೂ ಜಗಳ ಆಡೋದಿಲ್ಲ, ಒಳ್ಳೆ ದಂಪತಿಯಾಗಿ ಮಾದರಿಯಾಗಿ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಸೊ ಗ್ಯಾರಂಟಿ ನ್ಯೂಸ್ ಈ ಒಂದು ವಿಚಾರವಾಗಿ ಗಟ್ಟಿ ಧ್ವನಿಯಾಗಿ ನಿಂತು ನಿರಂತರವಾಗಿ, ಬಿಕಾಸ್ ನಿಮ್ಮಿಂದಾನೇ ಇದೆಲ್ಲ ಶುರು ಆಗಿರೋದ್ರಿಂದ ನಿಮ್ಮ ಒಂದು ಬುದ್ಧಿ ಮಾತಿದೆ ಅಲ್ವಾ ಲೀಲಾಗೆ, ಅದಂತೂ ನಿಜವಾಗ್ಲೂ ಒಂದು ತಾಯಿ ಮಗುಗೆ ಯಾವ ರೀತಿ ಹೇಳಬೇಕು ಆ ರೀತಿ ಎಲ್ಲಾನು ಪ್ರಯತ್ನ ಪಟ್ರಿ. ಬಟ್ ಆ ಸಮಯ ಸರಿ ಇಲ್ದಿರ ಇರುವಂಥ ಕಾರಣ, ಲೀಲಾ ತಲೆಗೆ ಹೋಗ್ದಿರ ಇರುವಂಥ ಕಾರಣಕ್ಕೋಸ್ಕರ ಅದು ತಡ ಆಯಿತು. ತಡ ಆದ್ರೂ ಒಳ್ಳೆ ಹೆಂಡಿಂಗ್ ಸಿಕ್ಕಿದೆ. ಆಲ್ ದ ಬೆಸ್ಟ್ ಟು ಗ್ಯಾರಂಟಿ ನ್ಯೂಸ್, ರಾಧಕ್ಕ ಅವ್ರಿಗೆ, ನಿಮಗೆ ಆ್ಯಂಡ್ ಎಂಟೈರ್ ಟೀಮ್ಗೆ. ಆ್ಯಂಡ್ ಇವರಿಬ್ಬರಿಗೂ ಅಷ್ಟೇ ಯಾವಾಗೂ ಹೇಳೋದು, ಲೀಲಾ ಒಂದು ಹೇಳಿದಾಳೆ, ತಲೆ ತಗ್ಸುವಂಥ ಕೆಲಸ ಯಾವತ್ತೂ ಮಾಡಲ್ಲ, ಹೊಸಲು ದಾಟಿ ಬರುವಂಥ ಕೆಲಸ ಮಾಡಲ್ಲ ಅಂತ. ಅದು ಮಾಡೋದಿಲ್ಲ ಅನ್ನೋದು ನಂಗೆ ತುಂಬ 100% ನಂಬಿಕೆ ಇದೆ. ಬಿಕಾಸ್ ಅವಳಿಗೆ ಎಷ್ಟು ನಾನು ಹೇಳಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿದೆ. ಸೊ ಅವರಿಬ್ಬರು ಯಾವತ್ತೂ ನಗ್ನಗ್ತ ಖುಷಿಯಾಗಿ ಕೂಲಿ ಮಾಡಿ ತಿಂದ್ರೂ ತುಂಬ ಚೆನ್ನಾಗಿ ಬದುಕ್ತಾರೆ. ಆ್ಯಂಡ್ ಒಂದು ಇಂಪಾರ್ಟೆಂಟ್, ದಯವಿಟ್ಟು ಮಂಜಣ್ಣ ಫ್ರೆಂಡ್ಸ್ ಇರಲಿ, ಲೀಲಾ ಫ್ರೆಂಡ್ಸ್ ಇರಲಿ, ಇಲ್ಲ ಸಂಬಂಧಿಕರು ಯಾರೋ ಇವ್ರಿಗೆ ಆಗದಿರೋರ್ಲಿ, ಯಾರೂ ಸಹ ನಿಮ್ಗೆ ಇಷ್ಟ ಇಲ್ಲ ಅಂದ್ರೇನು ಅವರ ಪ್ರೊಫೈಲ್ನ ಬ್ಲಾಕ್ ಮಾಡ್ಕೊಳ್ಳಿ. ಬಟ್ ಅವರಿಬ್ಬರ ಸಂಸಾರದಲ್ಲಿ ದಯವಿಟ್ಟು ತಲೆ ಹಾಕುವಂಥ ಕೆಲಸ, ಹುಳಿ ಹಿಂಡುವಂಥ ಕೆಲಸ, ಸಂಸಾರ ಹಾಳು ಮಾಡುವಂಥ ಕೆಲಸ ಮಾಡೋಕ್ಕೆ ಬರಬೇಡಿ. ಅವ್ರಿಗೇನೇ ಸಮಸ್ಯೆ ಆಗಲಿ ಮಿಡ್ನೈಟಲ್ಲೂ ಸಹ ಸಂಧ್ಯಾ ಹೋಗಿ ನಿಂತಿರ್ತಾಳೆ. ಗ್ಯಾರಂಟಿ ನ್ಯೂಸ್ನಿಂದ ಹೊಸ ಲೈಫ್ ಸಿಕ್ಕಿದೆ ಎಂದ ಲೀಲಾ. ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದ ಅರ್ಪಿಸಿದ ಲೀಲಾ. ನನ್ನ ಜೀವನದಲ್ಲಿ ಬಿರುಗಾಳಿ ಎದ್ದಿದೆ ಅಂತ ಗೊತ್ತಾದ ಕೂಡಲೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಇಬ್ಬರನ್ನ ಒಂದಾಗಿಸುವ ಪ್ರಯತ್ನಕ್ಕೆ ಕೈ ಹಾಕಿತ್ತು. ನಿಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾದ ರಾಧಾ ಹಿರೇಗೌಡರ್ ಒಬ್ಬ ಹೆಣ್ಣು ಮಗಳ ನೋವು ಹೇಗಿರುತ್ತೆ ಅನ್ನೋದನ್ನ ಪರಿಪರಿಯಾಗಿ ವಿವರಿಸಿದ್ರು. ಆದರೆ ಆಗ ಲೀಲಾ ಅದನ್ನ ಕೇಳುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಇದನ್ನ ಸ್ವತಃ ಲೀಲಾ ಅವರೇ ಒಪ್ಪಿಕೊಂಡಿದ್ದಾರೆ. ನಮ್ಮಿಬ್ಬರನ್ನ ಒಂದು ಮಾಡಿದ ಗ್ಯಾರಂಟಿ ನ್ಯೂಸ್ಗೆ ನಾನು ಧನ್ಯವಾದವನ್ನ ಅರ್ಪಿಸುತ್ತೇನೆ. ಗ್ಯಾರಂಟಿ ನ್ಯೂಸ್ನಿಂದಾಗಿ ನನಗೆ ಹೊಸ ಲೈಫ್ ಸಿಕ್ಕಿದೆ ಅಂತ ಖುಷಿಯಾಗಿದ್ರು. ಅವತ್ತು ತುಂಬ ಬುದ್ಧಿ ಹೇಳಿದ್ರಿ ಮ್ಯಾಮ್. ಬಟ್ ನನಗೆ ಅದು ನೀವು ಅಷ್ಟು ಹೇಳಿದ್ರು, ನೀವು ಅಷ್ಟೇ ಮತ್ತು ರಾಧಕ್ಕವರು ಅಷ್ಟೇ ತುಂಬ ಹೇಳಿದ್ರಿ. ಬಟ್ ನನಗೆ ಅದು ತಲೆಗೆ ಹೋಗ್ತಿರ್ಲಿಲ್ಲ. ಬಟ್ ಆ ಟೈಮು ಆ ಪರಿಸ್ಥಿತಿನೂ ಏನೋ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಚಾನಲ್ ಕಡೆಯಿಂದ ನನಗೆ ತುಂಬ ಇನ್ನೊಂದು ಲೈಫ್ ಸಿಕ್ಕಿದೆ ಅಂತಂದ್ಬಿಟ್ಟು ನಾನು ಅನ್ಕೊತೀನಿ ಮ್ಯಾಮ್. ಅವತ್ತು ನನ್ನ ಲೈಫ್ ಸ್ಟಾರ್ಟ್ ಆಗಿದ್ದು ನಿಮ್ಮ ಚಾನಲಿಂದನೇ, ನನ್ನ ಇದು ಸ್ಟಾರ್ಟ್ ಆಗಿದ್ದು. ಬಟ್ ಇವತ್ತು ನಿಮ್ಮ ಚಾನಲಲ್ಲೇ ಇಬ್ಬರು ಮತ್ತು ಇನ್ನೂ ಒಂದಾಗಿ ಇನ್ನೂ ಖುಷಿಯಾಗಿ ನಿಮ್ಮ ಚಾನಲ್ ಕಡೆಯಿಂದನೇ ಹೋಗ್ತಾ ಇದ್ದೀವಿ. ಬಟ್ ನಿಮ್ಮ ಚಾನಲ್ಗೊಂದು ತುಂಬ ದೊಡ್ಡ ಥ್ಯಾಂಕ್ಸ್ ಮ್ಯಾಮ್. ನೀವು ಅಷ್ಟೇ. ಬಟ್ ನಿಮ್ಮನ್ನು ಬೈಕೊಟ್ಟಿದ್ದೀರಿ, ಸಾರಿ. ರಾಧಕ್ಕವರು ತುಂಬ ನನಗೆ ಬುದ್ಧಿವಾದ ಹೇಳಿದ್ರು, ನೀವು ತುಂಬ ಬುದ್ಧಿವಾದ ಹೇಳಿದ್ರಿ. ಬಟ್ ನಾನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಬಟ್ ಇವಾಗ ಇನ್ನು ಮುಂದಕ್ಕೆ ತುಂಬ ಚೆನ್ನಾಗಿರ್ತೀವಿ. ಗ್ಯಾರಂಟಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ಗ್ಯಾರಂಟಿ ನ್ಯೂಸ್ಗೆ ತುಂಬಾ ಥ್ಯಾಂಕ್ಸ್ ಎಂದ ಮಂಜು. ತನ್ನ ಫ್ಲೇವರ್ ವಾಪಸ್ ಸಿಕ್ಕಿದ್ದಕ್ಕೆ ಮಜ್ನು ಫುಲ್ ಖುಷ್. ಲೀಲಾ, ನೀನೇ ನನ್ನ ಫ್ಲೇವರ್, ನೀನೇ ನನ್ನ ಬಂಗಾರಿ, ನೀನೇ ನನ್ನ ಚಿನ್ನ, ಪ್ಲೀಸ್ ಬಂದ್ಬಿಡು ಲೀಲಾ ಅಂತ ಮಜ್ನುಗಿಂತ ಹೆಚ್ಚಾಗಿ ಲೀಲಾ ಬಳಿ ಪರಿಯಾಗಿ ಬೇಡಿಕೊಂಡಿದ್ದ. ಆದರೆ ಲೀಲಾ ಮಾತ್ರ ನಾನು ಬರೋದಿಲ್ಲ ಅಂತ ಹಠಕ್ಕೆ ಬಿದ್ದು ಬಿಟ್ಟಿದ್ರು. ಅಂದು ಮಂಜು ವಿರುದ್ಧ ಮುನಿಸಿಕೊಂಡಿದ್ದ ಲೀಲಾ ಕೊನೆಗೂ ಗ್ಯಾರಂಟಿ ನ್ಯೂಸ್ ಮತ್ತು ಸಂಧ್ಯಾ ಪವಿತ್ರ ನಾಗರಾಜ್ ಮಾಡಿದ ಸತತ ಪ್ರಯತ್ನದಿಂದ ಒಂದಾಗಿದ್ದಾರೆ. ಹೀಗೆ ತನ್ನ ಫ್ಲೇವರ್ ತನಗೆ ವಾಪಸ್ ಸಿಕ್ಕಿದ್ದಕ್ಕೆ ಫ್ಲೇವರ್ ಮಂಜು ಫುಲ್ ಖುಷಿಯಾಗಿದ್ದಾರೆ. ಅಲ್ಲದೆ ತಮ್ಮನ್ನ ಒಂದು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಧನ್ಯವಾದವನ್ನ ತಿಳಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಅವತ್ತು ನಾನು ಬಂದಿದ್ದೆ, ನನ್ನ ಹೆಂಡತಿ ಬಂದೇ ಬರ್ತಾಳಂತ ಬಂದಿದ್ದೆ. ಆದರೆ ಇವತ್ತು ನನ್ನ ಹೆಂಡತಿ ಬಂದುಬಿಟ್ಟಿದ್ದಾಳೆ ಮೇಡಮ್, ನನ್ನ ಜೊತೆಲೇ ಇದ್ದಾಳೆ. ಗ್ಯಾರಂಟಿ ನ್ಯೂಸಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಮೇಡಮ್ ಯಾವ ಚಾನಲ್ಗೂ ಹೋಗಲ್ಲ ನಾನು. ಆದರೆ ನಿಮಗೆ ಮಾತ್ರ ತುಂಬ ಥ್ಯಾಂಕ್ಸ್ ಹೇಳಬೇಕು. ರಾಧಾ ಹಿರೇಗೌಡರು ಅವ್ರಿಗೂ ಅಷ್ಟೇ ತುಂಬ ಥ್ಯಾಂಕ್ಸ್ ಮೇಡಮ್ ಹೇಳ್ತಾ ಇದ್ದೀನಿ. ಅವ್ರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಅವ್ರು ತುಂಬ ಥ್ಯಾಂಕ್ಸು. ನಿಮಗೂ ತುಂಬ ಥ್ಯಾಂಕ್ಸ್ ಮೇಡಮ್. ಅವತ್ತು ನನ್ನ ಹೆಂಡತಿ ಬಂದೇ ಬರ್ತಾಳೆ ಅಂತ ಕನ್ಫರ್ಮ್ ಅಂದ್ಕೊಂಡಿದ್ದೆ, ಬಂದಿಲ್ಲ ಮೇಡಮ್. ಇವತ್ತು ನೋಡಿ ನಮ್ಮ ಮೇಡಮ್ ಸಂಧ್ಯಾ ಮೇಡಮ್ ಇದ್ದಾರಲ್ಲ, ಸಂಧ್ಯಾ ಮೇಡಮಿಂದನೇ ಇದಾಗಿರೋದು. ಮಕ್ಕಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ, ನನ್ನ ಹೆಂಡತಿ ಕಳಿಸ್ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಮೇಡಮ್.
ಆತುರಕ್ಕೆ ಬಿದ್ದು ನಿರ್ಧಾರ ಕೈಗೊಳ್ಳಬೇಡಿ ಎಂದ ಸಂಧ್ಯಾ. ಸಮಾಜಕ್ಕೆ ಸಂದೇಶ ಕೊಟ್ಟ ಸಾಮಾಜಿಕ ಕಾರ್ಯಕರ್ತೆ. ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಆತುರಕ್ಕೆ ಬಿದ್ದು ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನದಲ್ಲಿ ಬಿರುಗಾಳಿ ಎಬ್ಬಿಸುತ್ತವೆ. ಅಕ್ರಮ ಸಂಬಂಧ ಬೆಳೆಸೋ ಮುನ್ನ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಆಗ ಅಕ್ರಮ ಸಂಬಂಧ ಬೆಳೆಸೋ ಮನಸ್ಸೇ ಬರಲ್ಲ. ಯಾರು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಸಮಾಜಕ್ಕೆ ಉತ್ತಮ ಸಂದೇಶ ರವಾನಿಸಿದ್ದಾರೆ. ಇದಕ್ಕೂ ಕೂಡ ಲೈಲಾ ಲೀಲಾ ಮತ್ತು ಮಜ್ನು ಮಂಜು ಕಾರಣರಾಗಿದ್ದಾರೆ. ಇಬ್ಬರ ಮೂಲಕ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ರವಾನೆಯಾಗಿರುವುದು ಮಾತ್ರ ಸುಳ್ಳಲ್ಲ. ಯಾವ ತಾಯಿನೂ ಸಹ ಮಕ್ಕಳು ಬಿಟ್ಟು ಇನ್ನೊಬ್ಬರ ಜೊತೆ ಹೋಗೋದು, ಅಕ್ರಮ ಸಂಬಂಧಕ್ಕೆ ಬೀಳೋದು, ಫಸ್ಟ್ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಆ್ಯಂಡ್ ಪ್ರೆಗ್ನೆಂಟ್ ಮಾಡಿಬಿಟ್ಟು ಗಂಡಂದ್ರು ಬಿಟ್ಟು ಹೋಗೋಂಥದ್ದು. ಆ್ಯಂಡ್ ತಂದೆ ತಾಯಿ ಮಕ್ಕಳನ್ನ ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿರ್ತಾರೆ, ಮಕ್ಕಳು ತಂದೆ ತಾಯಿಗೆ ಆಶ್ರಮಕ್ಕೆ ಕಳಿಸೋವಂಥದ್ದು. ದಯವಿಟ್ಟು ಕೆಲಸ ಮಾಡಬೇಡಿ. ಪ್ರೆಗ್ನೆಂಟ್ ಆಗಿರೋ ವುಮೆನ್ಸ್ನ ಬಿಟ್ಟು ಹೋಗಿದ್ರೆ, ಮಕ್ಕಳನ್ನ ಬಿಟ್ಟು ಹೋಗಿದ್ರೆ ಆ ಜಾಗದಲ್ಲಿ ಸಂಧ್ಯಾ ಇದ್ದೇ ಇರ್ತಾಳೆ. ಅದರಲ್ಲಿ ನಿಮ್ಮ ಸಾಥ್ ಕೂಡ ಇರಬೇಕು. ಇಬ್ಬರನ್ನ ಒಂದು ಮಾಡಿದ್ದು ಮಾತ್ರ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಾಧನೆಯಲ್ಲ. ಇಬ್ಬರನ್ನ ಒಂದು ಮಾಡೋ ಜೊತೆಗೆ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲೇ ಹೊಸದೊಂದು ಅಧ್ಯಯನ ನಿಮ್ಮ ಗ್ಯಾರಂಟಿ ನ್ಯೂಸ್ ಸೃಷ್ಟಿ ಮಾಡಿದೆ. ಇದುವರೆಗೆ ಯಾರು ಮಾಡದ ಸಾಧನೆಯನ್ನ ಮಾಡಿರೋದು ನಿಮ್ಮ ಗ್ಯಾರಂಟಿ ನ್ಯೂಸ್. ಈ ಮೂಲಕ ನ್ಯೂಸ್ ಚಾನೆಲ್ಗಳಂದ್ರೆ ಗಂಡ ಹೆಂಡತಿ ನಡುವೆ ಜಗಳ ಹುಟ್ಟು ಹಾಕ್ತಾರೆ ಅನ್ನೋ ಆಪಾದನೆಯನ್ನ ತೊಳೆದುಕೊಳ್ಳೋ ಕೆಲಸ ಮಾಡಿದೆ. ಸಾಮಾನ್ಯವಾಗಿ ನ್ಯೂಸ್ ಚಾನೆಲ್ಗಳು ಅಂದರೆ ಗಂಡ ಹೆಂಡತಿ ನಡುವೆ ಬೆಂಕಿ ಹಚ್ಚೋರು ಅನ್ನೋದು ಜನಸಾಮಾನ್ಯರ ಭಾವನೆಯಾಗಿದೆ. ಈ ಭಾವನೆಯನ್ನ ಜನರ ಮನಸ್ಸಿಂದ ತೊಡೆದು ಹಾಕೋ ಕೆಲಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿದೆ. ಅಲ್ಲದೆ ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಆರಂಭಿಸಿದೆ. ಈ ಮೂಲಕ ನ್ಯೂಸ್ ಚಾನೆಲ್ ಅಂದರೆ ಬೆಂಕಿ ಹಚ್ಚೋರು ಅನ್ನೋ ಕಳಂಕ ತೊಳೆದುಕೊಳ್ಳೋಕೆ ಕೆಲಸ ಮಾಡಿದೆ. ಏನದು ಅಂತ ನೀವೇ ನೋಡಿ. ಇದುವರೆಗೆ ನ್ಯೂಸ್ ಚಾನೆಲ್ಗಳ ಮೆಟ್ಟಿಲೇರಿದ ಪತಿ ಪತ್ನಿ ಒಂದಾಗಿರೋ ಇತಿಹಾಸವೇ ಇಲ್ಲ. ಇಂಥ ಇತಿಹಾಸವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಮುರಿದಿದೆ. ನ್ಯೂಸ್ ಚಾನೆಲ್ಗಳ ಇತಿಹಾಸದಲ್ಲಿಯೇ ಹೊಸದೊಂದು ಅಧ್ಯಾಯ ಆರಂಭವಾಗಲು ಕಾರಣವಾಗಿದೆ. ನ್ಯೂಸ್ ಚಾನೆಲ್ಗಳು ಅಂದರೆ ಮನೆ ಮುರುಕರು ಅಂತ ಭಾವಿಸಿದ್ದ ಜನರಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಹೊಸ ಭರವಸೆಯನ್ನ ತುಂಬಿದೆ. ಏನೇ ಆದರೂ ನಾನು ಮಂಜು ಜೊತೆ ಹೋಗಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದ ಲೀಲಾ ಮನವೊಲಿಸಿದೆ. ಇದಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ಪವಿತ್ರ ನಾಗರಾಜ್ ಕೂಡ ಕೈ ಜೋಡಿಸಿದ್ದಾರೆ. ಇಬ್ಬರು ಒಂದಾದ ಬಳಿಕ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ಮಂಜು ಲೀಲಾ ವಿವಾಹ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಸ್ಟುಡಿಯೋದಲ್ಲಿ ಮದುವೆ. ನಾನೊಂದು ತೀರ ನೀನೊಂದು ತೀರ ಅಂತಿದ್ದ ಜೋಡಿಯನ್ನ ನಿನ್ನ ಬಿಟ್ಟಿರಲಾರೇನು ಅನ್ನೋ ಹಂತಕ್ಕೆ ತಂದು ನಿಲ್ಲಿಸಿದರಲ್ಲಿ ಗ್ಯಾರಂಟಿ ನ್ಯೂಸ್ ಮತ್ತು ಸಂಧ್ಯಾ ಪವಿತ್ರ ನಾಗರಾಜ್ ಪಾತ್ರ ದೊಡ್ಡದಿದೆ. ಇಬ್ಬರನ್ನ ಒಂದು ಮಾಡಿದ್ರೆ ಸಾಲದು ಅನ್ನೋ ನಿಮ್ಮ ಗ್ಯಾರಂಟಿ ನ್ಯೂಸ್ ಆಶಯವಾಗಿತ್ತು. ಇದೇ ಕಾರಣಕ್ಕೆ ಇತಿಹಾಸದಲ್ಲೇ ಯಾರೂ ಮಾಡಲಾಗದೆ ಕೆಲಸವನ್ನ ಮಾಡಲು ನಿಶ್ಚಯ ಮಾಡಲಾಗಿತ್ತು. ಅದರಲ್ಲೂ ಶುಕ್ರವಾರ ನಿಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋಗೆ ಬಂದಿದ್ದ ಜೋಡಿಗೆ ಸ್ಟುಡಿಯೋದಲ್ಲೇ ಮತ್ತೆ ಮದುವೆ ಮಾಡಿಸಿ ಹೊಸ ಇತಿಹಾಸ ಸೃಷ್ಟಿಸಿದೆ. ನಮ್ಮ ಸ್ಟುಡಿಯೋದ ಮುಖಾಂತರ ಶುಕ್ರವಾರ ಬಂದಿದ್ದೀರಿ. ಹಿಂಗೆ ಮುತ್ತೈದೆಯಾಗಿ ಬಹಳ ಖುಷಿಯಾಗಿ ನಿಮ್ಮ ಕೈಯಿಂದನೇ ಕೊಟ್ಬಿಟ್ರಿ ನೀವು ಮಂಜು ಅವರೇ. ಒಂದು ಹ್ಯಾಪಿ ಮೂಮೆಂಟ್ ನಮ್ಮ ಗ್ಯಾರಂಟಿ ನ್ಯೂಸ್ಗೆ. ಹಾರ ತಗೊಳ್ರಿ, ಹಾರ ಹಾಕಿ ಚೇಂಜ್ ಮಾಡ್ಕೊಳ್ಳಿ. ಎದ್ದೋಳ್ ಬದಮ್ಮ. ಬೇಡಿ ಅಷ್ಟು ಇಡ್ಬೇಕು. ಇಲ್ಲ ಇಲ್ಲ ಭಯ ಮ್ಯಾಮ್ ಸ್ವಲ್ಪ ಅವ್ರಿಗೆ. ಕೊಡು ಮೇಡಮ್ ಕೈ. ಯಾವಾಗಲೂ ಚೆನ್ನಾಗಿರ್ಬೇಕು. ನೀನು ಮಂಜು ಯಾವತ್ತೂ ಇದನ್ನ ಬಿಟ್ಕೊಡ್ಬಾರ್ದು, ಸರಿನಾ? ಒಳ್ಳೇದಾಗ್ಲಿ ನಿಮ್ಗೆ ಲೀಲಾ ಅವರೇ. ಎಸ್ ಮ್ಯಾಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸುಮ್ಮನೆ
ತಗೊಳ್ರಿ ನಿಮ್ಮ ಆಸೆ ಈಡೇರಿಸ್ತಾ ಇದೀವಿ ನಾವು ಗ್ಯಾರಂಟಿ ನ್ಯೂಸ್ ಅಲ್ಲಿ. ಥ್ಯಾಂಕ್ಸ್ ಮೇಡಮ್. ಖುಷಿನಾ? ಖುಷಿ ಮೇಡಮ್. ಚಾನೆಲ್ ಅಲ್ಲೇ ಮದುವೆ ಆಗ್ತಾ ಇದೀರಿ, ಯಾವ ಕಪಲ್ಸು ಆಗಿಲ್ಲ ರೀ. ಹಿಸ್ಟ್ರಿ ಮಾಡ್ತಾ ಇರ, ರೆಕಾರ್ಡ್ ಮಾಡ್ತಾ ಇದ್ದೀರಾ ನೀವು. ನನ್ನ ಫ್ಲೇವರು ಹೇಳಿ ಈಗ. ಬಂದ್ಬಿಡೋಲಿಲ್ಲ ಅಂದೆ. ಇವತ್ತು ನನ್ನ ಗ್ಯಾರಂಟಿ ನ್ಯೂಸಲ್ಲಿ ಬಂದ್ಬಿಟ್ಟಿದ್ದಾಳೆ. ಇಲ್ಲೇ ಮದುವೆ ಆಗಿ ನನ್ನ ಹೆಂಡತಿ ನಾನು ಕರ್ಕೊಂಡು ಹೋಯ್ತಾ ಇದ್ದೀನಿ. ಹೇಳ್ರಿ ನೀವೇನಾದ್ರು. ಒಳ್ಳೇದಾಗ್ಲಿ, ಖುಷಿಯಾಗಿರಿ. ನಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಭಾಗನ ಕೊಡೋಣ. ಹಿಂಗೆ ಮುಂದೆ ಹಾಕೊಳ್ಳಿ. ಒಳ್ಳೇದಾಗ್ಲಿ. ಇದು ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಚಿಕ್ಕ ಪ್ರೆಸೆಂಟೇಷನ್ ನಿಮಗೆ. ಎತ್ಕೊಳಕ್ಕಾಗಲ್ಲ ಅಂತ ತಗೊಳ್ರಿ. ಮಂಜು ಅವರೇ, ಚಿಪ್ಪು ಲಾಸ್ಟಲ್ಲಿ ಕೊಡ್ತಾ ಇದ್ದೀರಾ ಮೇಡಮ್? ಒಳ್ಳೇದಾಗ್ಲಿ ಇಬ್ರಿಗೂ. ಥ್ಯಾಂಕ್ಸ್ ಮೇಡಮ್. ಖುಷಿಯಾಗಿರಿ. ಓಕೆ ಮೇಡಮ್. ನಿಮ್ಮ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ತುಂಬ ಥ್ಯಾಂಕ್ ಯು ಮ್ಯಾಮ್. ಇದೊಂದು ತುಂಬ ಥ್ಯಾಂಕ್ಸ್. ಯಾವತ್ತೂ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋ ದಿನ ಮ್ಯಾಮ್. ಮತ್ತು ಇದು ನನ್ನ ಲೈಫಲ್ಲಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಗ್ಯಾರಂಟಿ ನ್ಯೂಸ್ ಆಗಲಿ, ನಿಮ್ಮ ಎಂಟೈರ್ ಟೀಮ್ ಆಗಲಿ ನಮ್ಮನ್ನು ಬಂದು ನಮ್ಗೆ ಬುದ್ಧಿವಾದ ಹೇಳಿ ನಮಗೆ ಪ್ರೋತ್ಸಾಹ ಮಾಡಿ ಇಷ್ಟೆಲ್ಲ ನೀವು ಹೇಳಿರೋದು ತುಂಬ ಥ್ಯಾಂಕ್ ಯು ಮ್ಯಾಮ್. ನೀವು ಕೊಡಿಸೋ ಸ್ಯಾರಿನ ನಾವೇ ಕೊಟ್ಟಿದ್ದೀವಿ. ಮನೆಗೆ ಹೋಗಿ ಇಬ್ರಿಗೂ ಹೆಂಡತಿಗೆ ಉಡ್ಸಿ ಸ್ಯಾರಿನ. ಓಕೆ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಇನ್ನು ಮುಂದಕ್ಕೆ ಹೇಳ್ತೀನಲ್ಲ, ಒಂದು ಹೊಸ ಯುದ್ಧಕ್ಕೆ ನೀವಿಬ್ರು ರೆಡಿ ಆಗಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ನಾವೆಷ್ಟೇ ಬಾಯಿ ಬಡ್ಕೊಂಡ್ರು ಶುರು ಆಗ್ತವೆ ನಿಮ್ಮ ವಿರುದ್ಧ ವೆಪನ್ಗಳು ಬರೋಕ್ಕೆ. ಸೊ ಇಬ್ರು ಒಟ್ಟಿಗೆ ನಿಂತ್ಕೊಂಡು ಫೇಸ್ ಮಾಡಿ. ನಿಮ್ಮನ್ನು ಕರ್ಸಿದ್ದಕ್ಕೂ ಒಂದು ಒಳ್ಳೆ ಕುಟುಂಬ ಒಂದು ಮಾಡಿದ್ವಲ್ಲ ಅನ್ನೋ ಸಾರ್ಥಕತೆ ನಮ್ಮ ಗ್ಯಾರಂಟಿ ನ್ಯೂಸ್ಗಿದೆ. ನಿಮ್ಮ ಗ್ಯಾರಂಟಿ ನ್ಯೂಸ್ ತುಂಬ ಥ್ಯಾಂಕ್ ಯು ಮ್ಯಾಮ್. ನಮ್ಮನ್ನು ಒಂದು ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಒಳ್ಳೇದಾಗ್ಲಿ. ಸಂಧ್ಯಾ ಮೇಡಮ್ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್. ನಿಜ. ಓಕೆ, ಒಂದ್ ಸೆಕೆಂಡ್, ಒಂದು ಸಿಹಿ ತಿನ್ಸೋಣ ರೀ. ನೀವು ರೋಡಲ್ಲಿ ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದೀರಿ, ನಾವು ಸ್ಟುಡಿಯೋ ಕರ್ಸಿ ನಿಮ್ಮನ್ನು ಖಾಲಿ ಕೈಯಲ್ಲಿ ಕಳಿಸಿದ್ರೆ ಹೇಗೆ? ತೆಗಿಲ್ಲ ಮೇಡಮ್. ತೆಗೀರಿ. ಇರ್ಲಿ ಬಿಡಿ, ಕೇಕ್ ಕಟ್ ಮಾಡಿರಂತೆ. ಮಂಜು ಅವರ ಏನ್ ಅನ್ನಿಸ್ತಾ ಇದೆ? ಎಲ್ಲಾದ್ರಲ್ಲೂ ರೆಕಾರ್ಡ್ ಮಾಡಿದ್ರಲ್ರಿ ನೀವು. ತುಂಬಾ ಖುಷಿ ಮೇಡಮ್. ಒಂದು ಸ್ಟುಡಿಯೋದಲ್ಲಿ ಈ ತರ ಆಗಿಲ್ಲ ಮ್ಯಾಮ್. ಹೌದಾ? ಎಸ್ ಮ್ಯಾಮ್, ನಿಜ. ನಾವು ಮನೇಲಿ ಮದ್ವೆ ಆಗಿದ್ದು ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. ನನ್ನ ಮದ್ವೆನೂ ಈ ತರ ಆಗಿಲ್ಲ ಮ್ಯಾಮ್. ಒಳಗಡೆ ತಳ್ಳ್ರಿ, ಒಂದೆರಡು ಹಾಕ್ರಿ. ಹೋಗ್ಲಿ, ಹಾಕ್ಬಿಡು ಹೋಗ್ಲಿ, ಹಾಕ್ಬಿಡು. ಅವ್ರಿಗೆ ಅದೆಲ್ಲ ಬರಲ್ಲ ಮ್ಯಾಮ್. ಅವ್ರಿಗೆ ನೀನು ಕಳ್ಸ್ಕೊಡು. ತುಂಬಾ ಖುಷಿ ಮೇಡಮ್ ನನಗೆ. ತಗೊಳ್ಳಿ, ಮ್ಯಾಚ್ ಬಾಕ್ಸ್ ಹಾಕಿ. ಮಂಜು ಮತ್ತು ಲೀಲಾ ಹೊಸ ಜೀವನ ಅಂತ ಬರ್ಸಿದೀವಿ. ಓಕೆ, ಥ್ಯಾಂಕ್ಸ್ ಮೇಡಮ್. ಕಣ್ಣಿಗೆ ಬಿತ್ತು ಮ್ಯಾಮ್. ನಾನು ತಿನ್ನಿಸ್ಬೇಕಾ? 3 ತಿಂಗಳು ಉಪವಾಸ, ಇವತ್ತಿಗೆ ಕೊನೆ. ತಗೊಳ್ಳಿ. ನಿಮ್ಮ ಮೇಡಮಿಗೆ ತಿನ್ಸಿ. ಇಲ್ಲ ತಿನ್ಸಿ ಮೇಡಮ್. ಫಸ್ಟು ಯಾರಿಗಾನ ಆಗಲಿ ಫಸ್ಟು ಮೇಡಮೇ ಮೇಡಮ್. ನನಗೆ ಅವರೇ. ತಿನ್ಸಿ ಅವರಿಗೆ. ತಗೊಳ್ಳಿ ಮ್ಯಾಮ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಥ್ಯಾಂಕ್ ಯು. ಚೆನ್ನಾಗಿರ್ಬೇಕು. ಆಯ್ತಾ ಮ್ಯಾಮ್? ಅವ್ರಿಗೆ ತಿನ್ಸು. ತಿನ್ರಿ. ಮೇಡಮ್ ಫಸ್ಟು ನಿಮಗೆ ಮೇಡಮ್. ಆಯ್ತು ತಗೊಳ್ಳಿ. ಅಯ್ಯಯ್ಯೋ, ಆನೆ ಅನ್ನಲ್ವಲ್ಲ, ಅವತ್ತು ಬಿಯ ಬರ್ತಾರೆ. ಏನ್ ಮಾಡ್ಬೇಕು ಅನಿಸ್ತಿದೆ ನಿಮ್ಗೀಗ? ಏನು ಮಾಡೋದೇನಿಲ್ಲ ಮೇಡಮ್. ತಪ್ಕೊಂಡು ನಾನು ನಿಂತಿನ ಮನಸ್ಫೂರ್ತಿ ಹೋಯ್ತಾ ಇದ್ದೀನಿ ನನ್ನ ಮನೆಗೆ. ಫ್ಲೇವರ್ನ ನನ್ನ ಫ್ಲೇವರು ಯಾವುದು ಇದೆ? ನಾನೊಂದು ಮಾತು ಹೇಳಬೇಕು ಮ್ಯಾಮ್. ಯಾವ ಗಂಡಸು ಹೆಂಡತಿ ಇಷ್ಟು ತಪ್ಪು ಮಾಡಿದ್ರು ಇಷ್ಟೆಲ್ಲ ಕ್ಷಮಿಸಿ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ನಾನು ತಪ್ಪು ಮಾಡಿದ್ರು ಕೂಡ ಅವರು ಕರ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಒಂದು ಚಿರಋಣಿ. ಆದರೂ ಎಷ್ಟೇ ಆಗಲಿ ನನ್ನ ಹೆಂಡ್ತಿನೇ ಅಂತಾರಲ್ವಾ.
ಲೈಲಾ ಲೀಲಾ ಮಜ್ನು ಮಂಜು ಬಾಳಲ್ಲಿ ಎದ್ದಿದ್ದ ಬಿರುಗಾಳಿ ಈಗ ಸಂಪೂರ್ಣವಾಗಿ ತೆರೆಮರೆಗೆ ಸರಿದಿದೆ. ಸಂಸಾರ ಅನ್ನೋ ಸಾಗರದಲ್ಲಿ ಎದ್ದಿದ್ದ ಬಿರುಗಾಳಿಗೆ ದಾಂಪತ್ಯ ನೌಕೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಆದರೆ ಕಾಲವೇ ಎಲ್ಲದಕ್ಕೂ ಮದ್ದೆರೆಯುತ್ತೆ ಅನ್ನೋದು ಮಂಜು ಮತ್ತು ಲೀಲಾ ಒಂದಾಗೋ ಮೂಲಕ ಮತ್ತೆ ಸಾಬೀತಾಗಿದೆ. ಹಳೆಯದೆಲ್ಲವನ್ನ ಮರೆತು ಒಂದಾಗಿದ್ದ ಜೋಡಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮತ್ತೆ ಹೊಸ ಜೀವನಕ್ಕೆ ಕಾಲಿಟ್ಟು ಖುಷಿಯಾಗಿ ಜೀವನ ನಡೆಸೋಕೆ ಮುಂದಾಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.